ಉಪಾಧ್ಯಕ್ಷರೇ, 1028ನೇ ಪ್ರಶ್ನೆಯನ್ನು ಸಮಾಜ ಕಲ್ಯಾಣ ಸಚಿವರು ಕೇಳಕ್ಕೆ ಬಯಸ್ತೀನಿ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಒದಗಿಸಿದ್ದಾರೆ. 2011ರಲ್ಲಿ ಈ ಒಂದು ನಮಗೆ ಒಂದು ಹಾಸ್ಟೆಲ್ ಸ್ಯಾಂಕ್ಷನ್ ಆಗುತ್ತೆ, ವಸತಿ ಶಾಲೆ. ಇದುವರೆಗೂ ಅಂದರೆ ಸುಮಾರಾಗಿ 15-16 ವರ್ಷ ಆಗುತ್ತೆ, ಇದುವರೆಗೂ ಅದು ಚಾಲನೆಗೆ ಬಂದಿಲ್ಲ. ಹುದ್ದೆ ಸೃಜನೆ ಆಗಿಲ್ಲ, ಬಿಡ್ಲಿಂಗೂ ಆಗಿಲ್ಲ. ಅದನ್ನು ದಯವಿಟ್ಟು ಈ ವರ್ಷದಿಂದ ಪ್ರಾರಂಭ ಮಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ ಸಭಾಧ್ಯಕ್ಷರು. ಅಧ್ಯಕ್ಷರೇ, ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಒಟ್ಟು ಶಾಲೆಗಳು 874 ಇದೆ, ಸ್ವಂತ ಕಟ್ಟಡಗಳು 674 ಇದೆ, ಬಾಡಿಗೆಯಲ್ಲಿ ನಡೆಸ್ತಾ ಇರೋವು 148 ಶಾಲೆ ಇದೆ. ಈಗ ನಾನು ಇದರಲ್ಲಿ ಮನವಿ ಮಾಡ್ತೀನಿ, ಗೂಳೂರು ಹೋಬಳಿಗೆ ಶಾಲೆ ಕೊಟ್ಟಿದ್ದೇವೆ. ಅದಲ್ಲದೆ ಬಾಗೇಪಲ್ಲಿ ತಾಲೂಕಿನಲ್ಲಿ BR ಅಂಬೇಡ್ಕರ್ ವಸತಿ ಶಾಲೆ ಪಾಕಪಾಳ್ಯ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಬಾಗೇಪಲ್ಲಿ, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಮಿಟ್ಟೆಮೇರಿ ಕೊಟ್ಟಿದ್ದೀವಿ. ಜೊತೆಗೆ ಗೂಳೂರು ಶಾಲೆ ಮಂಜೂರಾಗಿದೆ. ಕಟ್ಟಡಗಳು ಇನ್ನೂ ಕರ್ನಾಟಕ ರಾಜ್ಯದಲ್ಲಿ ಮಂಜೂರಾಗಿರುವುದರಲ್ಲಿ 57 ಶಾಲೆಗಳು ಮಂಜೂರಾಗಿದೆ. ಅವು ಕಟ್ಟಡಗಳು ಕೊರತೆ ಇದೆ, ಕಟ್ಟಡಗಳು ಕಟ್ಟುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾನು ಮನವಿ ಮಾಡ್ತೀನಿ ಶಾಸಕರಲ್ಲಿ, ಅವರು ಬಾಡಿಗೆ ವ್ಯವಸ್ಥೆ ಮಾಡಿಕೊಂಡು ಬಿಲ್ಡಿಂಗ್ ಒದಗಿಸಿದ್ರೆ ನಾವು ಈ ವರ್ಷದಲ್ಲಿ ಪ್ರಾರಂಭ ಮಾಡ್ತೀವಿ. ಶಾಲೆಯನ್ನು ನಾವು ಶಾಲೆ ಪ್ರಾರಂಭ ಮಾಡೋಕ್ಕೆ ತಯಾರಾಗಿದ್ದೀವಿ. ಸಭಾಧ್ಯಕ್ಷರೇ, ಈ ವರ್ಷನೇ ಬಾಡಿಗೆ ಬಿಲ್ಡಿಂಗ್ ಕೊಡ್ತೀನಿ, ಪ್ರಾರಂಭ ಮಾಡಿ. ಅಭಯ್ ಪ್ರಸಾದ್. ಸನ್ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 1040 ತಮ್ಮ ಮೂಲಕ ಉನ್ನತ ಶಿಕ್ಷಣ ಸಚಿವರನ್ನು ಕೇಳಲಿಕ್ಕೆ ಬಯಸ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಉತ್ತರದಲ್ಲಿ ಉತ್ತರ ಎಲ್ಲಿದೆ ನೋಡಿ, ಅದು ಉತ್ತರ. ಒಂದು ನಿಮಿಷ ಅಧ್ಯಕ್ಷರೇ, ಉತ್ತರ ಯಾಕೆ ಕೂಗಾಡ್ತಾರೆ? ಕೂಡ್ರಿ, ಸ್ವಲ್ಪ ಕೂತ್ಕೊಳ್ರಿ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಅವ್ರು ಹೇಳ್ತಾ ಇರೋದು ರಾಜ್ಯದಲ್ಲಿ 120 ಪಾಲಿಟೆಕ್ನಿಕ್ ಮಂಜೂರಾಗಿದೆ, ಅದರಲ್ಲಿ 117 ಪಾಲಿಟೆಕ್ನಿಕ್ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸುಮಾರು 3 ಪಾಲಿಟೆಕ್ನಿಕ್ ಇನ್ನೂ ಪ್ರಾರಂಭ ಆಗಿಲ್ಲ ಅನ್ನುವಂಥದ್ದು ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ಇವ್ರು ಹೇಳ್ತಾ ಇರೋದು ಒಟ್ಟು ಏನು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿರುವಂತಹ ವುಮೆನ್ಸ್ ಪಾಲಿಟೆಕ್ನಿಕ್ ಮತ್ತು ಪಾಲಿಟೆಕ್ನಿಕ್ನಲ್ಲಿ ಸುಮಾರು 30% ಪ್ರವೇಶವನ್ನು ವಿದ್ಯಾರ್ಥಿನಿಯರಿಗೆ ಮೀಸಲಿಡಲಾಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದರಲ್ಲಿ 4 ಕೋರ್ಸ್ಗಳಿವೆ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ಮತ್ತು ಮಹಿಳಾ ಪಾಲಿಟೆಕ್ನಿಕ್ನಲ್ಲಿ 6 ಕೋರ್ಸ್ಗಳಿದೆ ಅನ್ನುವಂಥದ್ದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವರು ಹೇಳೋ ಪ್ರಕಾರ 109 ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ 43 ಅನುದಾನಿತ ಮತ್ತು 135 ಖಾಸಗಿ ಪಾಲಿಟೆಕ್ನಿಕ್ ಕಾರ್ಯನಿರ್ವಹಿಸುತ್ತಿದೆ ಅನ್ನುವಂಥದ್ದು ಹೇಳಿದ್ದಾರೆ. ಇವರು ಹೇಳೋ ಪ್ರಕಾರ ಈಗಾಗಲೇ ಒಟ್ಟು ಪಾಲಿಟೆಕ್ನಿಕ್ನಲ್ಲಿ 7,257 ಪ್ರವೇಶಕ್ಕೆ ಅವಕಾಶ ಇತ್ತು. ಅದರಲ್ಲಿ 4,630 ವಿದ್ಯಾರ್ಥಿಗಳ ಪ್ರವೇಶ ಪಡೆದು ಇನ್ನೂ 25,921 ಇನ್ನೂ ಕೂಡ ಸೀಟುಗಳು ಉಳಿದಿರ್ತವೆ ಅನ್ನುವಂಥ ಮಾತನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. ಆದರೆ ಪರಿಸ್ಥಿತಿ ಆ ರೀತಿ ಇಲ್ಲ. ಇವರು ಹೇಳುವಂತ ಪರಿಸ್ಥಿತಿ
ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲಿ ನಿಜವಾದಂಥ ಹುಬ್ಬಳ್ಳಿ ಧಾರವಾಡ ಪಾಲಿಟೆಕ್ನಿಕ್ ವಾಸ್ತವಾಂಶ ಏನಂತಂದ್ರೆ, ನಮ್ಮ ಹುಬ್ಬಳ್ಳಿ ಶಹರ ಮಟ್ಟದಲ್ಲಿ ಹೇಳ್ತೀನಿ ನಾನು, ಶಹರ ಮಟ್ಟದಲ್ಲಿ ಸುಮಾರು 5106 ವಿದ್ಯಾರ್ಥಿಗಳಿದ್ದಾರೆ ಮತ್ತು 4817 ವಿದ್ಯಾರ್ಥಿನಿಯರಿದ್ದಾರೆ. ಒಟ್ಟು ನನ್ನ ಕ್ಷೇತ್ರದಲ್ಲಿ 9923 ವಿದ್ಯಾರ್ಥಿಗಳು ಪ್ರತಿ ವರ್ಷ SSLC ಪಾಸ್ ಆಗ್ತಾರೆ. ಆದರೆ ನನ್ನ ಕ್ಷೇತ್ರ ಬಹಳ ಕಡುಬಡವರು ಇರೋದ್ರಿಂದ ಎಲ್ಲ ಒಂದ್ ಕಡೆ ಶಿಕ್ಷಣ ವ್ಯವಸ್ಥೆ ಇವತ್ತು ಬಹಳ ಕಮರ್ಷಿಯಲ್ ಆಗಿದೆ. ಎಲ್ಲ ಒಂದ್ ಕಡೆ ಇವತ್ತು ಟೆಕ್ನಿಕಲ್ ಕೋರ್ಸ್ಗಳು ಮಾಡುವಂತ ಒಂದು ಅವಕಾಶ ಬಹಳ ಕಡಿಮೆ ಇವತ್ತು. ಆ ನಿಟ್ಟಿನಲ್ಲಿ ಬಹಳ ಜನರು ಡ್ರಾಪ್ ಔಟ್ ಕೂಡ ಆಗುವಂತದ್ದು ಬಹಳ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ಏನಾದರೂ ನಮ್ಗೆ ಉದ್ಯೋಗದ ಅವಕಾಶ ಇದೆ, ಮುಂದೇನಾದರೂ SSLC ಆದ್ಮೇಲೆ ನಮಗೆ ಡಿಪ್ಲೊಮಾ ಕೋರ್ಸ್ ಮಾಡೋದ್ರಿಂದ, ಈ ಪಾಲಿಟೆಕ್ನಿಕ್ ಮಾಡೋದ್ರಿಂದ ಏನಾದರೂ ಅವಕಾಶಗಳ ಉದ್ಯೋಗ ಸಿಗ್ತದೆ ಅನ್ನುವಂಥ ದೃಷ್ಟಿಯಿಂದ ಬಹಳಷ್ಟು ಜನರಲ್ಲಿ ಅರ್ಜಿ ಸಲ್ಲಿಸ್ತಾರೆ. ಆ ಅರ್ಜಿ ಸಲ್ಲಿಸಿದಾಗ ಬಹಳ ಜನರು ಮೇಲಿಂದ ಮೇಲೆ ನಮಗೆ ಫೋನ್ಗಳು ಬರ್ತಾವೆ, ಸರ್ ಏನಾದರೂ ಮಾಡಿ ನಮ್ಗೆ ಅವಕಾಶ ಮಾಡಿಕೊಡಿ, ಅಲ್ಲಿ ಒಂದು ಸೀಟ್ ಕೊಡಿಸಿ ಅಂತೇಳಿ. ಆದರೆ ನನಗಿರುವಂಥ ಮಾಹಿತಿ ಪ್ರಕಾರ 50% ಮಾತ್ರ ಅಲ್ಲಿ ಅವಕಾಶ ಆಗ್ತದ, 50% ಮಾತ್ರ ಅವಕಾಶ ಆಗ್ತದ. ಅದು ವುಮೆನ್ಸ್ ಪಾಲಿಟೆಕ್ನಿಕ್ ಇರ್ಬೋದು, ಪಾಲಿಟೆಕ್ನಿಕ್ನಲ್ಲಿ ಇರ್ಬೋದು. ಆ ನಿಟ್ಟಿನಲ್ಲಿ ಸುಮಾರು 50% ಮಂದಿಗೆ ಯಾರು ಅಪ್ಲೈ ಮಾಡಿದಾರೋ ಅಷ್ಟು ಮಂದಿಗೆ ಅಲ್ಲಿ ಸೀಟ್ ಸಿಗುವಂತ ಅವಕಾಶನೇ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಬೇರೆ ಬೇರೆ ಕ್ಷೇತ್ರದಲ್ಲೆಲ್ಲ ಪಾಲಿಟೆಕ್ನಿಕ್ ಸೆಂಟರ್ಗಳಿದಾವೆ, ನಮ್ಮ ಭಾಗದಾಗಿಲ್ಲ. ಅದಕ್ಕೆ ನಮಗೊಂದು ವಿಶೇಷವಾಗಿ ವುಮೆನ್ಸ್ ಪಾಲಿಟೆಕ್ನಿಕ್ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾನು ಕೇಳ್ಕೊಳ್ತೀನಿ. ಮಾನ್ಯ ಅಧ್ಯಕ್ಷರೇ, ನಾನು ಈಗಾಗಲೇ ಅವ್ರಿಗೆ ಉತ್ತರವನ್ನು ಸ್ಪಷ್ಟವಾಗಿ ಕೊಟ್ಟಿದ್ದೇನೆ. ರಾಜ್ಯದಲ್ಲಿ ಒಟ್ಟು ಈಗಾಗಲೇ 117 ಸರ್ಕಾರಿ ಪಾಲಿಟೆಕ್ನಿಕ್ ಕೆಲಸ ಮಾಡ್ತಾ ಇದೆ ಅನ್ನೋದು ಅವರೇ ಹೇಳಿದರು. 125 ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.